ಅಳ್ಳಕ್ಕಿ ದೇವಿ ಗಣಪತಿ ದೇವಾಲಯ. ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಳಂಬಾರದಲ್ಲಿರುವ ದೇವಾಲಯವಾಗಿದ್ದು, ಸ್ಥಳ ಪುರಾಣದ ಪ್ರಕಾರ ಉತ್ತರ ಭಾರತದಿಂದ ಬಂದ ಹಲವಾರು ಸನ್ಯಾಸಿಗರು ಗೋಕರ್ಣ ಕ್ಷೇತ್ರಕ್ಕೆ ಆಗಮಿಸುತ್ತಲೇ ಇರುತ್ತಾರೆ. ಅಂತಹ ಒಬ್ಬ ಸನ್ಯಾಸಿಯವರು ತಾವು ದಿನನಿತ್ಯ ಪೂಜಿಸುವ ಮೂರ್ತಿಯೊಂದಿಗೆ ಈ ಮಾರ್ಗವಾಗಿ ತೆರಳುತ್ತಿರುವಾಗ ಶ್ರೀದೇವಿಯು ಈ ಸ್ಥಳದಲ್ಲಿ ಕೆಲ ದಿನಗಳ ಕಾಲ ನೆಲೆಸುವಂತೆ ಇಚ್ಛಿಸುತ್ತಾಳೆ. ಇದರಿಂದ ಸನ್ಯಾಸಿಯು ಶ್ರೀದೇವಿಯನ್ನ ಈ ಸ್ಥಳದಲ್ಲಿ ಸ್ಥಾಪಿಸಿದ ಸಂದರ್ಭದಲ್ಲಿ ಕಾಮತ್ ಕುಟುಂಬದ ಕೆಲ ಆಟವಾಡಲು ಬಂದ ಹುಡುಗರು ಚಪ್ಪರವನ್ನ ಗಮನಿಸಿ ಊರಿನವರಿಗೆಲ್ಲ ತಿಳಿಸುತ್ತಾರೆ. ದೇವರ ನೈವೇದ್ಯಕ್ಕಾಗಿ ಸನ್ಯಾಸಿಯವರು 3-4 ಮನೆಗಳಿಗೆ ತೆರಳಿ ಕೇವಲ 1 ಅರವಳಕ್ಕಿ ಅಂದರೆ ಸರಿಸುಮಾರು 200 ಗ್ರಾಂ ಅಳತೆಯ ಅಕ್ಕಿಯನ್ನು ಹೊಸ ಮಣ್ಣಿನ ಮಡಿಕೆಯಲ್ಲಿ ಅನ್ನ ಮಾಡಿ ನೈವೇದ್ಯ ಮಾಡಿ ತಾವು ಊಟ ಮಾಡುತ್ತಿದ್ದರು. ಒಮ್ಮೆ ಕೆಲವು ಸಂತರು ಗೋಕರ್ಣಕ್ಕೆ ತೆರಳುವಾಗ ಗ್ರಾಮಸ್ಥರ ಮಾಹಿತಿ ಮೇರೆಗೆ ಇಲ್ಲಿ ಭೇಟಿ ನೀಡಿದಾಗ ಸನ್ಯಾಸಿಯು ಅವರಿಗೆ ಅದೇ 1 ಅರವಳ ಅಕ್ಕಿಯಿಂದ ಮಾಡಿದ ಅನ್ನದಿಂದ ಶ್ರೀದೇವಿಯಲ್ಲಿ ಈ ಸಂತರಿಗೆ ಇಷ್ಟು ಅನ್ನದಲ್ಲಿ ಹೊಟ್ಟೆ ತುಂಬುವಷ್ಟು ಊಟ ಬಡಿಸುವಂತೆ ಕರುಣಿಸು ಎಂದು ಬೇಡಿಕೊಂಡು ಊಟ ಬಡಿಸುತ್ತಾರೆ. ಆಶ್ಚರ್ಯಚಕಿತವೆನ್ನುವಂತೆ ಪವಾಡ ಸದೃಶದಂತೆ ಹೊಟ್ಟೆ ತುಂಬುವಷ್ಟು ಊಟ ಬಡಿಸುತ್ತಾರೆ. ಅಂದಿನಿಂದ ಈ ತಾಯಿಗೆ ಅರವಳ ದೇವಿ ಅಥವಾ ಅಳ್ಳಕ್ಕಿ ದೇವಿ ಎಂದು ಕರೆಯಲಾಗುತ್ತಿದೆ. ನಾಗರ ಹುತ್ತದ ಮೇಲೆ ಪ್ರತಿಷ್ಠಾಪಿಸಲ್ಪಟ್ಟಿರುವ ಶ್ರೀದೇವಿಯು ನಾಗಲಕ್ಷ್ಮಿ, ಸಂತಾನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಹೀಗೆ 5 ತರಹದ ವಿಶಿಷ್ಟ ಶಕ್ತಿಯನ್ನ ಒಳಗೊಂಡಿದ್ದಾಳೆ. ಶ್ರೀದೇವಿಯ ಮತ್ತಷ್ಟು ಮಹಿಮೆ ಪವಾಡವನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸುವಂತಹ ಚಿಕ್ಕ ಪ್ರಯತ್ನ ನಮ್ಮ ನಾಡು ನಮ್ಮ ಹೆಮ್ಮೆ ತಂಡದ್ದಾಗಿದೆ.